ಗುಡ್ ಮಾರ್ನಿಂಗ್ ವೆಸ್ಟೀಜ್. ಸಾಕಷ್ಟು ಜನ ಯೋಚನೆ ಮಾಡ್ತಾ ಇರ್ತಾರೆ, ಏನಪ್ಪ ಇಷ್ಟೊಂದು ತೊಗೋಬೇಕಂತ ಹೇಳ್ಬಿಟ್ಟು. ಅದು ಆ್ಯಕ್ಚುಲಿ ನಾನು ಕೂಡ ತೊಗೊಳ್ತಾ ಇದ್ದೀನಿ, ನನಗೇನು ಹೆಲ್ತ್ ಇಶ್ಯೂಸ್ ಇಲ್ಲ. ಆದರೂ ಕೂಡ ನಾನು ರೆಗ್ಯುಲರಾಗಿ ಒಮೆಗಾ 3 ಕಂಟೆಂಟ್ ತೊಗೋಬೇಕು ಕಂಪಲ್ಸರಿ ಬಾಡಿಗೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತಾಯಿದ್ದೀನಿ. ಈ ಒಂದು ಒಮೆಗಾ 3 ಕಂಟೆಂಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋದಕ್ಕೆ, ರಕ್ತ ಎಪ್ಪುಕಟ್ಟಿನ ಗಟ್ಟಿನ ತೆಳು ಮಾಡೋದಕ್ಕೆ, ಕಣ್ಣು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ಜಾಯಿಂಟ್ಸ್ಗೆ, ಫ್ಯಾಬ್ರಾಯ್ಡ್ಸ್ ಇದ್ದರೆ, ಗೆಡ್ಡೆಗಳಿದ್ದರೆ, ಏನಾದರೂ ಬಾಡಿನಲ್ಲಿ ಗೆಡ್ಡೆಗಳನ್ನ ಕರಗಿಸೋದಕ್ಕೆ, ಮತ್ತು ಜಾಯಿಂಟ್ಸ್ಗೆ ತುಂಬ ಸಪೋರ್ಟ್ ಮಾಡ್ತಾ ಬರುತ್ತೆ. ಕ್ಯಾನ್ಸರ್ ಗೆಡ್ಡೆಗಳು ಏನಾದರೂ ಇದ್ದರೆ ಕಂಪ್ಲೀಟ್ ಎಲ್ಲ ಕರಗಿಸೋದಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ. ತೂಕನೂ ಕಮ್ಮಿ ಮಾಡ್ತಾ, ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ಸ್ನ ಕಮ್ಮಿ ಮಾಡಿ ಗುಡ್ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಸಾಕಷ್ಟು ಒಳ್ಳೆ ಬೆನಿಫಿಟ್ಸ್ ಇದೆ, ರೆಗ್ಯುಲರ್ ತೊಗೊಳ್ತಾ ಬನ್ನಿ. ನೋಡಿ, ನಾನು ಫ್ಲಾಕ್ಸ್ ಸೀಡ್ಸ್ನ ಒಂದು ಹಾಕ್ಕೊಂಡಿದ್ದೀನಿ, ನಿಮ್ಗೆ ಗೊತ್ತಿರಂಗೆ ಒಂದು ಫ್ಲಾಕ್ಸ್ ಸೀಡ್ಸ್ ನೋಡಿ ತೊಗೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ಪಿರ್ಲಿನ ಅಂತ ಹೇಳ್ತಾರೆ, ಸಮುದ್ರ ಪಾಚಿ ಅಂತ ಹೇಳ್ತಾರೆ. ಆಮೆ ಗೊತ್ತಿರೋಂಗೆ 400 ವರ್ಷ ಬದುಕೋದಕ್ಕೆ ಕಾರಣ ಬಂದ್ಬಿಟ್ಟು ಆಮೆ ಊಟ ಬಂದ್ಬಿಟ್ಟು ಸ್ಪೈರುಲಿನ. ಈ ಒಂದು ಸ್ಪೈರುಲಿನ ತೊಗೊಳೋದ್ರಿಂದ ಡೈಲಿ 10 ತರಕಾರಿ, 10 ಸೊಪ್ಪು, ಮೊಟ್ಟೆ, ಕಾಳು, ಚಿಕನ್ನು, ಫಿಶ್ಶು, ಡ್ರೈ ಫ್ರೂಟ್ಸು ಎಲ್ಲ ಥರ ಕಂಟೆಂಟು ನಮಗೆ ಬಾಡಿ ಸಿಗ್ತಾಯಿದೆ. ಅದಕ್ಕೋಸ್ಕರ ನಾನು ರೆಗ್ಯುಲರಾಗಿ 2 ಕ್ಯಾಪ್ಸೂಲ್ಸ್ ನಾನು ಕಂಪಲ್ಸರಿ ನೋಡಿ ಕನ್ಸಂಪ್ಷನ್ ಮಾಡ್ತಾ. ಇದು ಬಂದ್ಬಿಟ್ಟು ಸೆಲ್ಸ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ, ಅಂದರೆ ನಮ್ಮ ಜೀವಕೋಶಗಳನ್ನ ಆ್ಯಕ್ಟಿವೇಟ್ ಮಾಡೋದಕ್ಕೆ. ಯಾಕಂದರೆ ಸೆಲ್ಸ್ನ ರೆಗ್ಯುಲರ್ ಸೆಲ್ಸ್ ಯಾವಾಗ ಆ್ಯಕ್ಟಿವ್ ಇರುತ್ತೆ, ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಬರೋಲ್ಲ. ಮತ್ತು ಯೂತ್ ಹೆಂಗಾಗೋದಕ್ಕೆ, ಏಜ್ ಆಗಬಾರ್ದು ಅಂತ ಅಂದ್ಕೊಂಡ್ರೆ ನೀವು ಕಂಪಲ್ಸರಿ ಇದನ್ನ ಬಳಸಿ. ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಮತ್ತು ರೆಸ್ಟ್ ಅಂದರೆ ಫುಲ್ ಎನರ್ಜಿಟಿಕ್ ಆಗಿರ್ತಾರೆ, ಎನರ್ಜಿಟಿಕ್ ಸಿಗ್ತಾ ಬರುತ್ತೆ. ಮತ್ತು ಸೆಲ್ಸ್ ಆ್ಯಕ್ಟಿವೇಟ್ ಬರ್ತಾ ಬರ್ತವೆ. ಮತ್ತು ಬ್ಲೂಕ್ ವೆಲ್ತ್ ಅಂತೇಳಿ ಡಾಕ್ಟರ್ ಮಂಜುನಾಥ್ ರೆಡ್ಡಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ಇದೊಂದು ಬಂದ್ಬಿಟ್ಟು ಬೆಟ್ಟದ ನೆಲ್ಲಿಕಾಯಿ, ಗುಡ್ಮಾರು, ಮತ್ತು ಏನಪ್ಪ ಮನೆ ಬೆಳೆಯುವಂಥ ಚಕ್ಕೆ, ಈ ಥರ ಒಂದು ಕಂಟೆಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಇದನ್ನು ತೊಗೊಳೋದ್ರಿಂದ ಇನ್ ಕೇಸ್ ಶುಗರ್ ಇದ್ರೂ ಪ್ರಿವೆಂಟೇಷನ್ ಕೆಲಸ ಮಾಡುತ್ತೆ. ಶುಗರ್ ಮಾತ್ರ ತೊಗೊಳ್ತಾರೆ, ಇದನ್ನ ರೆಗ್ಯುಲರ್ ತೊಗೊಳ್ತಾ ಬಂದರೆ ಶುಗರ್ ಮಾತ್ರ ನಿಲ್ಲಿಸ್ಬೋದು. ಇನ್ ಕೇಸ್ ಏನೂ ಇಲ್ಲ ನನಗೆ ಅಂತಂದ್ರೂ ನೀವು ತೊಗೊಳೋದ್ರಿಂದ ನಿಮ್ಗೆ ಯಾವುದೇ ಕಾರಣಕ್ಕೂ ಶುಗರ್ ಬರ್ತಾ ಇರ್ತಾರೆ, ನಿಮಗೆ ತೆಗೆದಿರುತ್ತೆ. ಇದೆಲ್ಲ ಬಂದ್ಬಿಟ್ಟು ಹೆಲ್ತಿ ಸಪ್ಲಿಮೆಂಟ್ಸ್, ಅಂದರೆ ಇದು ಯಾವುದೇ ಕಾರಣಕ್ಕೂ ಮೆಡಿಸಿನ್ಸ್ ಎಲ್ಲ ಫುಡ್ ಸಪ್ಲಿಮೆಂಟ್ರಿ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಪ್ರಿವೆಂಟೇಷನ್ ಬೆಟರ್ ದೆನ್ ಕ್ಯೂರ್, ಅಂದರೆ ಕಾಯಿಲೆ ಬರೋದಕ್ಕಿಂತ ಮುಂಚೆ ತೊಗೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ. ಇನ್ ಕೇಸ್ ಕಾಯಿಲೆ ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತು ಅಂದರೆ ಅದ್ರ ಜೊತೆಗೆ ಇದು ಸಪ್ಲಿಮೆಂಟ್ಸ್ ಬಳಸೋದ್ರಿಂದ ಲೈಫ್ ಟೈಮ್ ತೊಗೊಳ್ಳೋವಂಥ ಒಂದು ಮಾತ್ರೆಗಳನ್ನ ಸ್ಟಾಪ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಸಾಕಷ್ಟು ನಿಮ್ಗೆ ಡೌಟ್ಸ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲರ ಮುಂದೆ ನಾನು ನೋಡಿ ತೋರಿಸ್ಬೋದು. ಆ್ಯಕ್ಚುಲಿ ನಿಮಗೆ ತೋರಿಸ್ತೇನೆ, 5 ಸಪ್ಲಿಮೆಂಟ್ಸ್ ನನ್ನ ಹತ್ರ ಇದೆ. ಆ್ಯಕ್ಚುಲಿ ಇವಾಗ ನಾನು ಕನ್ಸಂಪ್ಷನ್ ಮಾಡಿ ತೊಗೊಳ್ತೀನಿ. ಪ್ಲಸ್ ಆ್ಯಕ್ಚುಲಿ ನೋಡಿ, ನಾನು ನಮ್ಮ ಸಪ್ಲಿಮೆಂಟ್ಸ್ನ ಬಳಸ್ತಾ ಇದ್ದೀನಿ. ಯಾಕಂದರೆ ಏನೋ ಎದುರ್ಕೊಳ್ತಾರೆ, ಏನೋ ಆಗ್ಬಿಡುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ಎದುರ್ಕೊಳ್ತಾರೆ. ಅದಕ್ಕೋಸ್ಕರ ಕಣ್ಮುಂದೆ ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನ ರೆಗ್ಯುಲರ್ ತೊಗೊಳ್ತಾ ಬರ್ತೀನಿ. ಇದ್ರ ಜೊತೆಗೆ ನೈಟು ಕೂಡ ನಾನು ತೊಗೊಳ್ತೀನಿ. ಗ್ಲೂಕೋಸಮೈನ್, ಕ್ಯಾಲ್ಸಿಯಂ, ಇನ್ನೂ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ತೊಗೊಳ್ತೀನಿ. ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇರುವಂಥ ಸಪ್ಲಿಮೆಂಟ್ಸ್ನ ನಿಮಗೆ ನಾನು ತೊಗೊಂಡು ತೋರಿಸ್ತೀನಿ. ತೊಗೊಂಡು ಆ್ಯಕ್ಚುಲಿ ಹೆಲ್ತಿಯಾಗಿರೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ನನ್ನ ಹೆಲ್ತ್ಗೆ ಕಾರಣ ಬಂದ್ಬಿಟ್ಟು ಸಪ್ಲಿಮೆಂಟ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಯಾರು ರೆಗ್ಯುಲರ್ ಸಪ್ಲಿಮೆಂಟ್ಸ್ ಬಳಸಿದ್ರೆ ಹೆಲ್ತಿಯಾಗಿರ್ತಾರೆ, ಅಂದರೆ ಹಾಸ್ಪಿಟ್ಲಿಗೆ ಹೋಗೋದನ್ನ ತಡೆಗಟ್ಬೋದು, ಮುಂದೆ ಏನೂ ಆಗದೆ ಇರ್ತಾರೆ, ಪ್ರಿವೆಂಟೇಷನ್ ಆಗಿ ಕೆಲಸ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಸಪ್ಲಿಮೆಂಟ್ಸ್ನ ಬಳಸಿ ಆರೋಗ್ಯನ ಕಾಪಾಡ್ಕೊಳ್ಳಿ. ನಿಮ್ಮ ಹೆಲ್ತ್ ನಿಮ್ಮ ಕೈಲಿರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನ ಕಂಪ್ಲೀಟ್ ಮಾಡ್ತೀನಿ. ಇನ್ನೂ ಏನು ಹೆಚ್ಚಿನ ಇನ್ಫಾರ್ಮೇಷನ್ಸ್ ಬೇಕಂದರೆ ನನ್ನ ನಂಬರ್ನ ಅಲ್ಲಿ ಹಾಕಿರ್ತೀನಿ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ವಿಶ್ವಲ್ ಪ್ರೆಸ್ಟೀಜ್.